ಸೊ ಇದು ನನ್ನ ಮೊದಲ ಮೋಟೋ ವ್ಲಾಗ್. ಹೇಳಿ ಸರ್. ಏನಾದ್ರು ತಪ್ಪಿದೆ ದಯವಿಟ್ಟು ಕ್ಷಮಿಸಿ. ಏನೋ ಮಾತಾಡ್ತೀನೋ ಗೊತ್ತಿಲ್ಲ, ಒಟ್ಟು ಏನೋ ಒಂದು ಮಾತಾಡ್ಬೇಕು ಅಂತ ಮೋಟೋ ವ್ಲಾಗ್ ಶುರು ಮಾಡಿದೀನಿ. ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಟ್ ನಾನೇ ಚೆನ್ನಾಗಿಲ್ಲ ಗುರು. ಯಾಕಂದ್ರೆ ಜ್ವರ ಬಂದ್ಬಿಟ್ಟಿದೆ. ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ, ಹೆಲ್ಪಿಂಗ್ ಪ್ಲೀಸ್. ಬಟ್ ಆದ್ರೂ ಗಾಡಿ ಸರ್ವಿಸ್ ಮಾಡಿಸ್ಬೇಕು, ಸೆಕೆಂಡ್ ಸರ್ವಿಸು. ಅದಕ್ಕೋಸ್ಕರ ನಾಗರಬಾವಿ ಹತ್ರ ಹೋಗ್ತಾ ಇದೀನಿ ನನ್ನ ಎಕ್ಸ್ಪಲ್ಸ್ ಗಾಡಿಯನ್ನ ಸೆಕೆಂಡ್ ಸರ್ವಿಸ್ ಮಾಡ್ಸೋಕೆ. ಬೆಂಗಳೂರಲ್ಲಿ 3 ಗಂಟೆ ಆದ್ರೂ ಬಿಸಿಲಿಗೆ ಏನ್ ಕಮ್ಮಿ ಇಲ್ಲ ಗುರು. ಹೆವಿ ಬಿಸಿಲು ಹೊಡಿತಾ ಐತೆ. ಒಳ್ಳೇದಾಗ್ತದೆ ನಿನ್ಗೆ ಸೂರ್ಯ, ಒಳ್ಳೇದಾಗ್ತದೆ ನಿನ್ಗೆ. ಮೊದ್ಲೇ ಜ್ವರ ಬಂದಿರೋದಕ್ಕೂ ಈ ಬಿಸಿಲಿಗೂ ಏನಾಯ್ತದ ಗೊತ್ತಿಲ್ಲ. ಆಫ್ ರೋಡಿಂಗ್ ಹೋಯ್ದೆ ಅಂತ ಹೇಳಿದೆ. ಸೊ ಆಫ್ ರೋಡಿಂಗ್ ಹೋದಾಗ ನಾನು ಗಾಡಿ ಹೊಡೆದಿದ್ದು ಬಿರ್ಸಂಗಿತ್ತೋ ಇಲ್ಲ ಅಂದ್ರೆ ಸೈಲೆನ್ಸರ್ ಲೂಸ್ ಆಗಿತ್ತೋ ಗೊತ್ತಿಲ್ಲ. ಬಟ್ ರಿಸಲ್ಟ್ ಮಾತ್ರ ಈ ತರ ಇತ್ತು. ಟೋಟಲ್ 3 ಸರ್ವಿಸ್ ಫ್ರೀ ಕೊಡ್ತಾರೆ ಎಕ್ಸ್ಪಲ್ಸ್ ಅಲ್ಲಿ. ಫಸ್ಟ್ ಸರ್ವಿಸ್ ಬಂದು 750 ಕಿಲೋಮೀಟರ್ ಒಳಗಡೆ, ಸೆಕೆಂಡ್ ಸರ್ವಿಸ್ ಬಂದು 6000 ಕಿಲೋಮೀಟರ್ ಒಳಗಡೆ, ಥರ್ಡ್ ಸರ್ವಿಸ್ ಬಂದು 12000 ಕಿಲೋಮೀಟರ್ ಒಳಗಡೆ. ಫ್ರೀ ಸರ್ವಿಸ್ ಅಂತ ಹೇಳ್ತಾರೆ ಅವನ ಅಜ್ಜಿ. ಫಸ್ಟ್ ಸರ್ವಿಸ್ ಅಲ್ಲಿ 2500 ಕಿತ್ಕೊಂಡಿದ್ದಾರೆ. ಫ್ರೀ ಸರ್ವಿಸ್ ಏನಂದ್ರೆ ಜಸ್ಟ್ ಲೇಬರ್ ಚಾರ್ಜ್ ಮಾತ್ರ ಫ್ರೀ ಇರುತ್ತಷ್ಟೇ. ಮಿಕ್ಕಿದ ನಮ್ ಕೈಯಿಂದಾನೇ ಕೊಡಬೇಕು. ಬೇರೆ ಎಲ್ಲಾ ಸರ್ವಿಸ್ ಕಂಪೇರ್ ಮಾಡಿದ್ರೆ ನಾಗರಬಾವಿಲಿ ಬೆಟರ್. ಯಾಕಂದ್ರೆ ತುಂಬಾ ಜನ ಎಕ್ಸ್ಪಲ್ಸ್ ಓನರ್ಸ್ ಇಂದ ಕಲೆಕ್ಟ್ ಮಾಡಿರ್ತಕ್ಕಂಥ ಇನ್ಫಾರ್ಮೇಶನ್ ಇದು. ಸೊ ಅದು ಅಲ್ಲದೆ ಕೈಲಾಸಗಿರಿ ಬೆಟ್ಟದಲ್ಲಿ ಮೊನ್ನೆ ಆಫ್ ರೋಡಿಂಗ್ ಮಾಡಿದ್ದು. ಆಫ್ ರೋಡಿಂಗ್ ಮಾಡಿದಾಗ ಅವನಜ್ಜಿ ಹೆವಿ ಫೀಲ್ ಇತ್ತು ಗುರು. 5 ಕಿಲೋಮೀಟರ್ ಎಂತ ಆಫ್ ರೋಡಿಂಗ್ ಅಂತೀರಾ, ಸೀರಿಯಸ್ಲಿ ಸೈಕ್ ಇತ್ತು. ಸೊ ನೀವು ಯಾರು ಆಫ್ ರೋಡಿಂಗ್ ಮಾಡ್ಬೇಕು ಅಂದ್ರೆ ಬೆಂಗಳೂರಲ್ಲಿ ನಿಯರೆಸ್ಟ್ ಪ್ಲೇಸ್ ಕೈಲಾಸಗಿರಿ. ಇಲ್ಲಿಂದ 75 ಕಿಲೋಮೀಟರ್, 75 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಸೊ ಚಿಂತಾಮಣಿ ತಾಲೂಕಲ್ಲಿ ಇರ್ತಕ್ಕಂಥ ಕೈಲಾಸಗಿರಿ ಬೆಟ್ಟಕ್ಕೆ ವಿಸಿಟ್ ಮಾಡಿ. ಪ್ಲೇಸಸ್ ಗಳು ಸಮೇತ ಚೆನ್ನಾಗಿದಾವೆ. ಹಂಗೆ ನಿಮ್ಗೆ ಆಫ್ ರೋಡಿಂಗ್ ಮಾಡಕಂದ್ರೆ ಆಫ್ ರೋಡಿಂಗ್ ಇಂಟ್ರೆಸ್ಟ್ ಇರೋರಿಗೆ ಒಂದ್ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಸೊ ಯಾರು ಕೂಡ ಎಕ್ಸ್ಪಲ್ಸ್ ಆಗ್ಲಿ ಯಾವ್ದೇ ಅಡ್ವೆಂಚರಿಂಗ್ ಬೈಕ್ ಇದ್ರೆ ಯಾರು ಕೂಡ ಕೈಲಾಸಗಿರಿ ಮಿಸ್ ಮಾಡ್ಕೊಳ್ಬೇಡಿ. ದಯವಿಟ್ಟು ಹೋಗಿ ಆಫ್ ರೋಡಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡಿ. ಗೊತ್ತಿಲ್ಲ, ಆಲ್ರೆಡಿ 3 ಗಂಟೆ ಆಗಿದೆ. ಅವರು ಓಪನ್ ಮಾಡಿರ್ತಾರೋ ಇಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿರ್ತಾರೋ. ಬಟ್ ಇವತ್ತು ಸರ್ವಿಸ್ ಆಗಿ ನನ್ನ ಕೈಗೆ ಗಾಡಿ ಸಿಗೋದು 99% ಡೌಟು. ಯಾಕಂದ್ರೆ ಬೆಳಗ್ಗೆನ ತಗೊಂಡ್ಬಿಟ್ರೆ ಸರ್ವಿಸ್ ಮಾಡ್ತಿರ್ತಾರೆ. ನಾನು ಈಗ ಸಾಯಂಕಾಲ ಟೈಮಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ತಗೊಂಡೋಗ್ಬಿಟ್ರೆ ಯಾವ ಅಂತಾನೆ ಮಾಡ್ಕೊಡ್ತಾನೆ ಗುರುವೆ. ನಾನು ರೈಟ್ ಹೋಗ್ಬೇಕು, ನಾನು ಯಾಕೆ ಲೆಫ್ಟ್ ಬಂದೆ? ಡಿಪ್ರೆಷನ್. ಮಾತಾಡ್ತಾ ಎತ್ಕಡಿಗೆ ಹೋಗ್ತಾ ಇದೀನಿ ಅಂತಾನೆ ಗೊತ್ತಾಯ್ತಿಲ್ವಿ. ನಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಗ್ರೂಪ್ ಇದೆ, ಎಕ್ಸ್ಪಲ್ಸ್ ಓನರ್ಸ್ ಒಂದು ಗ್ರೂಪ್ ಇದೆ. ತಿಂಗಳಿಗೆ ಒಂದ್ಸಲಿ ಇಲ್ಲ ತಿಂಗಳಿಗೆ 2 ಸಲ ಯಾವ್ದಾದ್ರು ಒಂದು ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಿ. 1 ಡೇ ಟ್ರಿಪ್, ಜಾಸ್ತಿ ಲಾಂಗ್ ಡಿಸ್ಟೆನ್ಸ್ ಎಲ್ಲ ಏನಿಲ್ಲ. ಆದಷ್ಟು 1 ಡೇ 2 ಡೇ ಒಳಗಡೆ ಇರೋ ಟ್ರಿಪ್ ಪ್ಲಾನ್ ಮಾಡ್ತಾ ಇರ್ತೀವಿ. ಸೊ ನೀವು ಕೂಡ ಯಾರು ಅಡ್ವೆಂಚರಿಂಗ್ ಫೀಲ್ ಮಾಡ್ಬೇಕು ಅಂತ ಇದ್ರೆ, ಸೊ ನೀವು ಯಾರಾದ್ರೂ ಕೂಡ ಎಕ್ಸ್ಪಲ್ಸ್ ಓನರ್ಸ್ ಆಗಿದ್ರೆ ನಮ್ಮ ಜೊತೆ ಟ್ರಿಪ್ಪಿಗೆ ಜಾಯಿನ್ ಆಗಬೇಕು ಅಂತ ಇದ್ರೆ ನಿಮ್ಮ ಐಡಿ ನನಗೆ ಕಮೆಂಟ್ ಮಾಡಿ, ಇಲ್ಲ ನನ್ನ ನಂಬರ್ ಡಿಸ್ಪ್ಲೇ ಮಾಡ್ತೀನಿ, ಆ ನಂಬರ್ಗೆ ನಿಮ್ಮ ಐಡಿನ ಶೇರ್ ಮಾಡಿ. ಸೊ ನಿಮ್ಮನ್ನು ಕೂಡ ಗ್ರೂಪಿಗೆ ಜಾಯಿನ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಯಾವ್ದಾರ ಟ್ರಿಪ್ಗಳು ಪ್ಲಾನ್ ಮಾಡಬೇಕಾದ್ರೆ ನೀವು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ಬೋದು. ಓನ್ಲಿ ಫಾರ್ ಎಕ್ಸ್ಪಲ್ಸ್ ಓನರ್ಸ್ಗೆ ಮಾತ್ರ. ಯಾಕಂದ್ರೆ ಗ್ರೂಪ್ ಕ್ರಿಯೇಟ್ ಮಾಡೋದು ಎಕ್ಸ್ಪಲ್ಸ್ ಓನರ್ಸ್ಗೋಸ್ಕರ. ಸೊ ಬೇರೆ ಯಾರು ಕೂಡ ಬೇಜಾರಾಗ್ಬೇಡಿ. ಎಲ್ಲೇ ನೋಡು, ಯಾವುದೇ ಬ್ಯಾನರ್ ನೋಡು, ನೂತನ ಮುಖ್ಯಮಂತ್ರಿಗಳಾದ ಶಿವಕುಮಾರ್ ಅವರಿಗೆ ಅಭಿನಂದನೆಗಳು. ಅದು ಏನ್ ಕಡ್ದು ಕಟ್ಟೆ ಹಾಕಿದಾರಂತ ಇವ್ರನ್ನೆಲ್ಲ ಬ್ಯಾನರ್ ಹಾಕಿ ಇಷ್ಟೊಂದು ಮೆರೆಸಿದಾರಂತ ಗೊತ್ತಿಲ್ಲ. ಅಲ್ಲಿ ಬಿಡದಿ ಹತ್ರ 9600 ಎಕರೆನ ಜಮೀನ ಕಿತ್ಕೊಳಕ್ಕೆ ಟ್ರೈ ಮಾಡ್ತಾ ಇರೋರ್ನ ಈ ತರ ಬ್ಯಾನರ್ ಹಾಕಿ ಸನ್ಮಾನ ಮಾಡ್ತಾರ. ನಮ್ ಜನಗಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಯ್ತಿಲ್ಲ. ನಾನು ಏನ್ ಬೇಕಾದ್ರೂ ಬಿಟ್ಟಿರ್ತೀನಿ, ಅದನ್ನ ಮಾತ್ರ ಬಿಟ್ಟಿರೋಕ್ಕಾಗಲ್ಲ. ಬೆಂಗಳೂರಲ್ಲಿ ಜೀವನ ಮಾಡೋದು ಹೆವಿ ಕಷ್ಟ ಇದೆ ಗುರು ಅಟ್ ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ. ಅದರಲ್ಲೂ ಈ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲಂತೂ ಬಿಡಿ, ನನಗೆ ಆ ಫ್ರೀ ಸ್ಕೀಮ್ ಕೊಡ್ತೀನಿ, ಈ ಸ್ಕೀಮ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಗೆದ್ಬಿಟ್ಟು ಸ್ಕೀಮ್ ಏನೋ ಫ್ರೀ ಕೊಡ್ತಾ ಇದಾರೆ. ಅವ್ರ ಅಪ್ಪನ ಮನೆ ದುಡ್ಡಿಂದ ಏನೋ ಕೊಡ್ತಾ ಇಲ್ಲ ಯಾವನೂ. ಅವ್ರದ್ದೇನಾದ್ರು ಸ್ವಂತ ಬಿಸ್ನೆಸ್ ಮಾಡಿ ಅವರು ಇದರಲ್ಲಿ ಬಂದಂತ ದುಡ್ಡನ್ನ ನಮ್ಗೆ ಏನಾದ್ರು ಕೊಡ್ತಾ ಇದ್ರೆ ಬಿಡಪ್ಪ, ಅದೊಂದು ಗ್ರೇಟು. ಇಂಥ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬೇಕು ಅಂತ ಹೇಳ್ಬೋದು. ನಮ್ಮ ದುಡ್ಡನ್ನೇ ಕಿತ್ಕೊಂಡು ನಮ್ಗೆ ವಾಪಸ್ ಕೊಡೋದ್ ಯಾತ್ರ ಸೀಮೆ ಡೆವಲಪ್ಮೆಂಟ್ ರೀ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಒಬ್ಬ ನಿಜವಾದ ರೈಡರ್ಗೆ ಅವ್ನ ಬೈಕಲ್ಲಿ ಏನೇ ಪ್ರಾಬ್ಲಮ್ ಆದ್ರೂ ಅವ್ನಿಗೆ ನೋವಾಗೋದು ಅಷ್ಟು ಫೀಲ್ ಆಗ್ತಾ ಇರುತ್ತೆ. ಸೊ ನನಗೂ ಕೂಡ ಅದೇ ಫೀಲ್ ಆಗ್ತಾ ಐತೆ. ಆ ಸೈಲೆನ್ಸರ್ ಸೌಂಡ್ ಕೇಳಕ್ ಆಯ್ತಿಲ್ಲ ನನಗೆ. ಬೇರೆ ಬೈಕ್ ತಗೊಂಡಿರೋ ಸಮೇತ, ಅಂದ್ರೆ ದೊಡ್ಡ ಬೈಕ್, ಬೇರೆ ಅಡ್ವೆಂಚರ್ ಬೈಕ್ಸ್ ತಗೊಂಡಿರೋ ಸಮೇತ ಈ ಎಕ್ಸ್ಪಲ್ಸ್ ಓಡಿಸಿದ್ಮೇಲೆ ಇದು ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು, ಇದು ಶಾಕ್ ಅಬ್ಸರ್ವ್ ಫೀಲ್ ನೋಡ್ಬಿಟ್ಟು ಸೀರಿಯಸ್ಲಿ ಪ್ರತಿಯೊಬ್ರಿಗೆ ಸಮೇತ ತುಂಬಾ ಇಂಪ್ರೆಸ್ ಆಗಿದ್ದಾರೆ. ನೀವು ನೋಡ್ತಾ ಇರ್ಬೋದು ಬೆಂಗಳೂರಲ್ಲಿ ಸುಮಾರು ಆಗ್ಬಿಟ್ಟು ಗುರು ಎಕ್ಸ್ಪಲ್ಸ್ 210 ಬೈಕ್ ಅಂತೂ ನನಗೆ ಫಸ್ಟ್ ಕಾಣಿಸ್ತಾನೆ ಇರಲಿಲ್ಲ, ಎಲ್ಲೋ ಒಂದೊಂದು ಕಾಣಿಸವು. ಸೊ ಈಗ ಯಾವ್ದಾನ ಪಾರ್ಕಿಂಗ್ ಸ್ಲಾಟ್ಗೆ ಹೋದ್ರೆ ಅವೇ 2-3 ಇರ್ತವೆ.
ತುಂಬಾ ಜನ ಎಕ್ಸ್ಪರ್ಟ್ಸ್ ತುಂಬಾ ಲೈಕ್ ಮಾಡ್ತಾವ್ರೆ. ಅಂಡ್ ಪರ್ಫಾರ್ಮೆನ್ಸ್ ಸೀರಿಯಸ್ಲಿ ಹೇಳ್ತೀನಿ ಗುರು, ನೆಕ್ಸ್ಟ್ ಲೆವೆಲ್ ಇದೆ. ಪರ್ಫಾರ್ಮೆನ್ಸ್ಗೆ ನಂಗೆ ತುಂಬಾ ಇಷ್ಟ ಆಗಿದ್ದು ಏನಂದ್ರೆ ಶಾಕ್ ಅಬ್ಸರ್ ಅವನಜ್ಜಿ ಏನ್ ಫೀಲ್ ಗುರು. ಆಫ್ ರೋಡಿಂಗ್ ಅಂತಾನೆ ಪ್ಲಾನ್ ಮಾಡಿದ್ದು, ಅದೇ ಫಸ್ಟ್ ಟೈಮ್, ಮೊನ್ನೆ ಫಸ್ಟ್ ಟೈಮ್ ಹೋಗಿದ್ದು. ಎಂದು ಬೈಕ್ ತಗೊಂಡಾಗಿಂದ ಎಂದು ಆಫ್ ರೋಡಿಂಗ್ ಅಂತಾನೆ ಹೋಗಿಲ್ಲ ನಾನು. ಬಟ್ ನಮ್ಮೂರ್ಗೆ ಹೋಗ್ಬಿಟ್ರೆ, ನಮ್ಮ ಹೊಲದ ಕಡೆ ಏನೋ ಹೋಗ್ಬೇಕು ಅಂತ ಇದ್ರೆ, ನಾವು ಹೊಲದ ಕಡೆ ಹೋಗೋ ದಾರಿನೇ ಆಫ್ ರೋಡ್ ಆಗಿರುತ್ತೆ ಗುರು. ಫೈನಲಿ ಹತ್ರ ಬಂದೆ. ಸೊ ನೋಡ್ತಾ ಇದ್ರಲ್ಲ, ಇದೇ ಸಾಯಿ ಪ್ರೇಮಿ, ಇಲ್ಲೇ ನಾವು ಬೈಕ್ ತಗೊಂಡಿದ್ದು ನಾಗರಬಾವಿಯಲ್ಲಿ. ಇವತ್ತು ಕ್ಲೋಸ್ ಆಗಿದೆ ಮಂಗಳವಾರ, ಬಟ್ ಸರ್ವಿಸ್ ಮಾಡೋದು ಬೇರೆ ಜಾಗದಲ್ಲಿ ಇದೆ. ಇಲ್ಲಿಂದ ಒಂದು 500 ಮೀಟರ್ ಮುಂದೆ ಹೋದ್ರೆ ಅಲ್ಲಿ ಸರ್ವಿಸ್ ಮಾಡೋದು ಅಲ್ಲಿ ಸಪ್ರೇಟಾಗಿ ಮಾಡಿದ್ದಾರೆ. ಸೊ ಬನ್ನಿ ನೋಡೋಣ ಓಪನ್ ಇದೆಯಾ ಇಲ್ವಾ ಅಂತ. ಸೊ ಓಪನ್ ಇರೋದು ಇವತ್ತು ಫಸ್ಟು. ಇದನ್ನಿಲ್ಲೇ ಬಿಟ್ಟು ಹೋಗ್ಬೇಕು ಬೈಕು. ಓಪನ್ ಇದೆಯಾ ಬನ್ನಿ ನೋಡೋಣ. ಓಪನ್ ಇದೆ ಅಂದ್ಕೊಂತೀನಿ. ಎಕ್ಸ್ಪಲ್ಸ್ ಬೈಕ್ಗಳೆಲ್ಲ ನಿಂತಿದಾವಲ್ಲಿ. ಯಾವ ದೇವ್ರೆ ಸದ್ಯ. ನಾನು ಅಲ್ಲಿ ಸಾಯಿ ಪ್ರೇಮಿ ಶೋರೂಮ್ ಕ್ಲೋಸ್ ಆಗಿರೋದು ನೋಡಿ, ಇದು ಎಲ್ಲಿ ಕ್ಲೋಸ್ ಆಗಿರುತ್ತೆ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ಓಪನ್ ಇದೆ ಗುರುವೇ. ತುಂಬ ಬೈಕ್ಗಳು ಬಂದು ನಿಂತಿದ್ದಾವೆ ಆಲ್ರೆಡಿ. ಇವರೇ ಸರ್ವಿಸ್ ಮಾಡೋರು ಅಂದ್ಕೊತೀನಿ. ಸರ್ವಿಸ್ ಮಾಡಿಸ್ಬೇಕಿತ್ತಣ್ಣ. ಹಾಂ ಏಕೆ ಅಲ್ಲ, ಗಾಡೀಲಿ ಬಿಟ್ಟು ಇರ್ತೀನಿ ಬೇಕಾದ್ರೆ ನಾಳೆ. ಇದೊಂದು ಗಾಡಿ ಉಳಿಸ್ಕೊಳ್ಳಿ ಅಣ್ಣ. ಆಫ್ಡೇಲಿ ಇವಾಗ ಬಂದ್ಬಿಟ್ಟಿದ್ದೀನಿ. ಸರಿ ಓಕೆ, ನಾಳೆ ಬೇಕಾದ್ರೆ ನಿಧಾನಕ್ಕೆ ಮಾಡ್ಕೊಡಿ. ಅಲ್ಲ ಹೌದಾ, ನಾನು ಆಫ್ಡೇ ಲೀವ್ ಆಗ್ಬಿಟ್ಟು ಬೇರೆ ಬಂದಿದ್ದೀನಿ ಬ್ರೋ ಈಗ. ಇದೊಳ್ಳೆ ಸೈಲೆನ್ಸರ್ ಬೇರೆ ಲೂಸ್ ಆಗ್ಬಿಡುತ್ತೆ ಇದು. ಅಲ್ಲಿ ನಟ್ಟು ಲೂಸ್. ಅದೇ ಲೂಸ್ ಆಗ್ಬಿಟ್ಟಿದೆ ಅಲ್ಲಿ. ಅದನ್ನ ಟೈಟ್ ಆದ್ರೂ ಮಾಡಿಸ್ಕೋಬೇಕಲ್ಲ ಇವ್ರ ಹತ್ರ. ಸರ್ವಿಸ್ ಮಾಡ್ಸೋಣ ಅಂತಾನೆ ಬಂದಿರೋದು, ಸೆಕೆಂಡ್ ಸರ್ವಿಸ್. ಇವ್ರು ನೋಡ್ರಿ ಆಗಲ್ಲ ಅಂತ ಇದಾರಲ್ಲ. ನಿಮ್ದು ಆಯ್ತಾ? ಸಮಸ್ಯೆ ಅಂದ್ರೆ ಬ್ರೋ, ಮೊನ್ನೆ ಆಫ್ ರೋಡಿಂಗ್ ಹೋಯ್ತವಲ್ಲ, ಇಲ್ಲಿ ನೀರು ಸ್ಟಾಕ್ ಆಗುತ್ತೆ ಬ್ರೋ. ಇಲ್ಲೊಂದು ಇದು ಎಲ್ಲ ಬೈಕಲ್ಲೂ ಕಾಮನ್ ಆಗ್ಬಿಟ್ಟಿದೆ ಅದು. ಹೌದಾ, ಅದಕ್ಕೇನು ಬೇರೆ ಸೊಲ್ಯೂಷನ್ ಇಲ್ವಂತ. ಬಟ್ ಒಳಗಡೆ ರೆಸ್ಟ್ ಟೆಕ್ ಸ್ಟಾರ್ಟ್ ಆದ್ರೆ ನೀರ್ ಸ್ಟಾಕ್ ಇರುತ್ತಲ್ಲ. ಹಾ ಹೌದಾ, ನಿಮ್ದು ಎಷ್ಟೇ ಸರ್ವಿಸ್ ಇದು? ಮೂರನೇದಾ? ಇದು ನಂದು 2ನೇ ಸರ್ವಿಸು. 5500 ಚಿಲ್ಲರೆ ಓಡೈತೆ. 5600. ಏನೋ ಪ್ರಾಬ್ಲಮ್ಸ್ ಇದೆಯಾ ಬ್ರೋ ನಿಮ್ಮ ಬೈಕಲ್ಲಿ? ಹಾ ಹಾ, ನಂದು ಇದು ನಾರ್ಮಲ್ ಡಿಫಾಲ್ಟ್ ಎಲ್ಲರಿಗೂ ಬಂದೈತೆ. ಅದನ್ನ ಬಿಟ್ರೆ ಇದು ಹೆಡ್ ಒಂದ್ ಸ್ವಲ್ಪ ಯಾವ್ದಾನ ಹಂಪಲ್ಲಿ ಹಾಕ್ಬಿಟ್ರೆ ಒಂಥರ ಸೌಂಡ್ ಬರುತ್ತೆ ಇಲ್ಲಿ. ಇದಲ್ಲ, ಇಲ್ಲಿ ಸೌಂಡ್ ಒಂಥರ ಲಡಲಡ ಅಂತ ಸೌಂಡ್ ಬರುತ್ತೆ ಇಲ್ಲಿ. ಲಡಲಡ ಅಂತ ಸೌಂಡ್ ಬರುತ್ತೆ ಇಲ್ಲಿ. ಯಾವ್ದಾನ ಹಂಪು ಆಫ್ ರೋಡ್ ಹೋಗ್ತೀವಲ್ಲ ಆ ಟೈಮಲ್ಲಿ ಸೌಂಡ್ ಬರುತ್ತೆ. ಅದನ್ನ ಬಿಟ್ರೆ ನೆಕ್ಸ್ಟ್ ಇದು ಮೊನ್ನೆ ಆಫ್ ರೋಡ್ ಹೋದಾಗ ಲೂಸ್ ಮಾಡ್ಕೊಂಡ್ ಬಂದಿದ್ದೀನಿ. ಏನಾಗಿದೆ? ಹಾ ಹಾ, ಹಂಗೆ ಕೆಲವ್ರದ್ದು ಇದೊಂದು ಪ್ರಾಬ್ಲಮ್ ಬಂದೈತಿ. ಇದು ಇಲ್ಲಿ ಇದೆಯಲ್ಲ, ಇದು ಕ್ರ್ಯಾಕ್ ಆಗುತ್ತೆ, ಕ್ರ್ಯಾಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ಒಂದ್ ಸ್ವಲ್ಪ ಜಾಸ್ತಿ ಆಫ್ ರೋಡಲ್ಲಿ ಜಾಸ್ತಿ ಹೊಡೆದಾಗ ಇದು ಕ್ರ್ಯಾಕ್ ಆಗೋ ಚಾನ್ಸಸ್ ಬರುತ್ತೆ. ನಮ್ಮ ಫ್ರೆಂಡ್ ಒಬ್ರು ನೋಡಿದೆ, ಇನ್ನು ಅವ್ರು ತಗೊಂಡು ಇನ್ನೂ ಫಸ್ಟ್ ಸರ್ವಿಸ್ ಮಾಡಿಸಿದಾರೆ ಅಷ್ಟೇ. ಅವ್ರದಿಲ್ಲೆಲ್ಲ ಆಲೆ ಕ್ರ್ಯಾಕ್ ಬಂದೈತೆ. ಮೊನ್ನೆ ಆಫ್ ರೋಡ್ ಆದಾಗ ಫಸ್ಟ್ ಟೈಮ್ ಪಂಚರ್ ಆಗೈತೆ. ಮಳೆ ಚುಚ್ಕೊಂಡ್ಬಿಡುತ್ತೆ ಇಷ್ಟುದ್ದ. ಹಾ ಇಲ್ಲ ಇಲ್ಲ, ಒಳಗಡೆಯಿಂದ ಏನು ಪ್ರಾಬ್ಲಮ್ ಬಂದಿಲ್ಲ. ಹಾ ಹಾ ಹಾ,
ಅದನ್ನು ಕೆಲವು ವಿಡಿಯೋಸ್ ಅಲ್ಲಿ ನೋಡಿದೀನಿ, ರಿಮೂ ಕ್ವಾಲಿಟಿ ಇಲ್ಲ ಅಂತ. ಸೊ ನಾನು ಹಾಫ್ ಡೇ ಲೀವ್ ಆಗ್ಬಿಟ್ಟು ಬೇರೆ ಬಂದಿದ್ದೀನಿ, ಹುಷಾರಿಲ್ಲ ಅಂತ ಬಂದಿದ್ದೀನಿ. ಸೊ ಈಗ ಏನ್ ಮಾಡೋದು, ಅಲ್ಲಿಂದ ಬೇರೆ ಬಂದ್ಬಿಟ್ಟಿದ್ದೀನಿ. ಚೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಅಣ್ಣ ಒಂದ್ ನಿಮಿಷ ಅಣ್ಣ, ಈ ಸೈಲೆನ್ಸರ್ದು ಇದು ಲೂಸ್ ಆಗ್ಬಿಟ್ಟೈತೆ, ಅದೊಂದು ಟೈಟ್ ಮಾಡ್ಕೊಡ್ತೀರಾ? ಇವ್ರು ಸರ್ವಿಸ್ ಮಾಡಲ್ಲ ಇವತ್ತು ಅಂತ ಲೇಟಾಗಿ ಬಂದಿದ್ದೀರಾ ಅಂತ ಹೇಳ್ತವ್ರೆ. ಅದೊಂದಾರು ಮಾಡ್ಕೊಟ್ರೆ ಹೋಗ್ಬಿಡ್ತೀನಿ ಅಂತ. ಲೂಸ್ ಆಗ್ಬಿಟ್ಟಿದೆ ಅಣ್ಣ, ಇದು ಬಿಸಿ ಐತೆ, ಸ್ವಲ್ಪ ಒಳಗಡೆ ತಳ್ಬಿಟ್ಟಾಗ. ಅಣ್ಣ ಈ ಗಾಡಿ ಬಿಟ್ಕೊಳ್ರಿ ಅಣ್ಣ ಇವತ್ತೊಂದಿನ. ಸೊ ಒಳಗಡೆ ತಳ್ಳಿದ್ರೆ ಚೆನ್ನಾಗಿತ್ತು ಅಣ್ಣ. ಅದು ಇದು ಸೈಲೆನ್ಸರ್ ಒಳಗಡೆ ತಳ್ಬೇಕಾಯ್ತು. ಸ್ವಲ್ಪ ಹಿಂಗೆ ಆಡುತ್ತೆ ಅದು. ಆಪ್ಷನ್ನೇ ಇಲ್ವಾ ಬಿಡ್ಕೊಳಕ್ಕೆ? ಸರ್ವಿಸ್ ಅಣ್ಣ ನಾಳೆ ಮಾರ್ನಿಂಗ್ ಎಷ್ಟು ಗಂಟೆಗೆ ಓಪನ್ ಮಾಡ್ತೀರಾ? 9 ಗಂಟೆ ಒಳಗೆ. ನಿಮ್ಮ ನಂಬರ್ ಕೊಟ್ಟಿರಿ ಅಣ್ಣ ನನಗೆ. ಹಾಂ ಸರಿ ಅಣ್ಣ, ಓಕೆ. ಇದೆ ನಾಗರಹೊಳೆ ಸರ್ವಿಸ್ ಸ್ಟೇಷನ್. ಇದು ಮಡ್ಗಾಡು ಕೆಸರು ಸಿಡಿಯುತ್ತಲ್ಲ, ಇದು ಎಕ್ಸ್ಟ್ರಾ ಮುಂದೆ. ಹಾ ರಾಮಾದ್ರ ಸಿಗಲ್ಲ, ಜೈಸಿ ರೋಡ್ ಇಲ್ಲಾಂದ್ರೆ ಆನ್ಲೈನ್ ಚೆಕ್ ಮಾಡೋದು. ಸಾಮಾನ್ಯ ಫಿಟ್ ಮಾಡ್ಕೊಡ್ತೀರಲ್ಲ ಅಣ್ಣ? ಸಾಮಾನ್ಯ ಫಿಟ್ ಮಾಡ್ಕೊಡ್ತೀರಲ್ಲ ಹಂಗೆ? ಸರಿ ಬ್ರೋ, ಬರ್ತೇನೆ. ನಿಮ್ದು ಇನ್ನೂ ಎಷ್ಟೊತ್ತಾಗುತ್ತೆ? ನೀವು ಪಾಲಿಶ್ ಮಾಡಿಸ್ಬೇಕೇನೋ? ಬಂದಿದ್ದು ಸುಮ್ಮನೆ ವೇಸ್ಟ್ ಆಯ್ತು. ಇವತ್ತು ಸರ್ವಿಸ್ ಇಲ್ವಂತೆ, ತುಂಬಾ ಗಾಡಿಗಳು ಬಂದಿದ್ದಾವೆ. ಇನ್ನೇನಿದ್ರು ನಾಳೆ ಬೆಳಿಗ್ಗೆ 8:15 ಹೊತ್ತಿಗೆ ಬಂದ್ರೆ ಫಸ್ಟ್ ಸರ್ವಿಸ್ ನಂದೇ ಆಗ್ಬೋದು. ಸರ್ವಿಸ್ ಫಸ್ಟ್ ನಂದೇ ಆಗಲಿಲ್ಲ ಅಂದ್ರೂ ಫಸ್ಟ್ ಗಾಡಿ ನಂದೇ ನಿಲ್ಲಿಸ್ಬೋದು ಇಲ್ಲಿ. ಸೊ ಈಗ ಬ್ಯಾಕ್ ಟು ಮೈ ರೂಮ್, ನೋ ಅದರ್ ಆಪ್ಷನ್. ಬೇರೆ ಯಾವುದೋ ಆಪ್ಷನ್ ಇಲ್ಲ, ಈಗ ವಾಪಸ್ ಹೋಗೋದೇ ಆಪ್ಷನ್ ಇರೋದು. ಸೊ ಇವ್ರು ಯಾರೊಬ್ಬರು ಒಂದು ಒಳ್ಳೆ ಇನ್ಫಾರ್ಮೇಷನ್ಸ್ ಕೊಟ್ಟರು. ಬನ್ನಿ ಹೋಗೋಣ. ಸೈಲೆನ್ಸರ್ ಒಂದು ಟೈಟ್ ಮಾಡಿಸ್ಕೊಂಡೆ. ಈ ಥರ ಆಗ್ಬೋದು ಅಂತ ಒಂದು 10% ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ 10% ಇದ್ದಿದ್ದು 90% ಸೇರ್ಕೊಂಡು 100% ಆಗ್ಬಿಡಲ್ಲ. ಆಗತ್ಲಾಗೆ ಈ ಥರ ಆಗಬಾರ್ದಿತ್ತು ನಮಗೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪಲ್ಸ್ ನನ್ನ ಗಾಡಿ ಸರ್ವಿಸ್ ಆಗುತ್ತಾ ಇಲ್ವಾ, ಸೈಲೆನ್ಸರ್ನ ಸ್ವಲ್ಪ ಟೈಟ್ ಮಾಡಿಸ್ತೆ. ಅದು ಇನ್ನೂ ಒಳಗಡೆ ಇನ್ನೊಂದು ನಟ್ಟಿದೆ, ಅದನ್ನು ಟೈಟ್ ಮಾಡಿಸ್ಬೇಕು. ಸೊ ಅದನ್ನೆಲ್ಲ ಬಿಚ್ಚಿ ಟೈಟ್ ಮಾಡಬೇಕು. ಸೊ ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಡೈರೆಕ್ಟ್ ಸರ್ವಿಸ್ ಮಾಡಿಸೋಕೆ ಮಾಡಿಸೋಣ ಅಂತ ಅವ್ರು ಹೇಳಿದ್ದಾರೆ. ಸೊ ನಾಳೆ 8:30 ಹಂಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್. ನಾನು ನಿಮ್ಮ ವಿನೋದ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಜಗತ್ತಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ. ನೀನು ನಾನು ಈ ವರ್ಲ್ಡೇ ಪರ್ಮನೆಂಟ್ ಅಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.